ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಶಿವಶರಣೆ ಅಕ್ಕಮಹಾದೇವಿ ಜೀವನಾಧಾರಿತ ಜಗನ್ನಾತ್ಮ ಅಕ್ಕಮಹಾದೇವಿ ಕನ್ನಡ ಚಲನಚಿತ್ರ ನಿರ್ಮಾಣ ಕುರಿತು ಮಾಹಿತಿ ತಿಳಿಸಿದ ನಿರ್ಮಾಪಕರಾದ ಬಿಜೆ ವಿಷ್ಣುಕಾಂತ್. ವಿದ್ಯೆ ಕಲಿಸುವ ಗುರುವಿನಿಂದಲೇ ಮಾರಕಾಸ್ತ್ರದಿಂದ ಮಾರಣಾಂತಿಕ ಹಲ್ಲೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದರ್ ಜಿಲ್ಲೆಯ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರ ನೇಮಕ. ಸುದ್ದಿಯ ವಿವರಗಳು. ನಟ ನಿರ್ದೇಶಕ ನಿರ್ಮಾಪಕರಾದ ಬಿಜೆ ವಿಷ್ಣುಕಾಂತ್ ಅವರು ಶಿವಶರಣೆ ಅಕ್ಕಮಹಾದೇವಿ ಜೀವನ ಆಧಾರಿತ ಜಗನ್ನಾತ್ಮ ಅಕ್ಕಮಹಾದೇವಿ ಕನ್ನಡ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದು ಐತಿಹಾಸಿಕ ಕಥನವನ್ನು ಸಾರಲು ಹೊರಟಿದ್ದಾರೆ. ಈಗಾಗಲೇ ಚಿತ್ರದ ಚಿತ್ರೀಕರಣ ಮುಗಿದಿದ್ದು ಬಾಕಿ ಉಳಿದ ಚಿತ್ರ ನಿರ್ಮಾಣ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೆದಿದೆ. ಅದು ಕೂಡ 2-3 ತಿಂಗಳಲ್ಲಿ ಮುಗಿಯಲಿದೆ ಎಂದು ಬಿಜೆ ವಿಷ್ಣುಕಾಂತ್ ಅವರು ಕದಂಬ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ತಿಳಿಸಿದ್ದಾರೆ. ಚಲನಚಿತ್ರದ ಮೇಕಿಂಗ್ ಬಗ್ಗೆ, ಚಿತ್ರದಲ್ಲಿರುವ ಸಂಗೀತ, ಹಾಡುಗಳು, ಕಲಾವಿದರ ಬಗ್ಗೆ ಮಾತನಾಡಿ ತಿಳಿಸಿದ್ದಾರೆ. ಇದು ನನ್ನ 5ನೇ ಚಲನಚಿತ್ರ ಆಗಿದೆ. ಅಕ್ಕಮಹಾದೇವಿ ಅವರು ಶ್ರೇಷ್ಠ ಶಿವಶರಣೆ ಎನ್ನುವುದು ಎಲ್ಲರಿಗೂ ಗೊತ್ತಿದೆ. ಆದರೆ ಅವರ ಜೀವನದ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರಲ್ಲ. ಸಿನಿಮಾ ಮಾಡಬೇಕಾದರೆ ನಾವು ಆಳವಾಗಿ ಹೋಗಬೇಕಾಗುತ್ತದೆ. ಹಾಗಾಗಿ ಅನೇಕ ಬರಹಗಾರರು ಬರೆದ ಪುಸ್ತಕಗಳನ್ನು ಓದಿ ಸಂಶೋಧನೆ ಮಾಡಿ ಕಥೆ ರಚಿಸಲಾಗಿದೆ. ಅಕ್ಕಮಹಾದೇವಿಯವರು ಬರೆದ ವಚನಗಳಲ್ಲಿ ಮುತ್ತು ಆರಿಸಿದ ಹಾಗೆ 22 ವಚನಗಳನ್ನು ಆರಿದ್ದು, ಇದು 22 ವಚನಗಳನ್ನೊಳಗೊಂಡ ಅತಿ ಹೆಚ್ಚು ಹಾಡುಗಳನ್ನು ಹೊಂದಿರುವ ಚಿತ್ರ ಇದಾಗಿದೆ. 65 ಮುಖ್ಯ ಕಲಾವಿದರಿಂದ 1000ಕ್ಕೂ ಅಧಿಕ ಜನರು ಈ ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ. ಭಕ್ತಿ ಪ್ರಧಾನವಾದ ಜಗನ್ನಾತ್ಮೆ ಅಕ್ಕಮಹಾದೇವಿ ಚಲನಚಿತ್ರವನ್ನು ನೋಡಿ ಹಾರೈಸಿ ನಮ್ಮ ಪ್ರಯತ್ನಕ್ಕೆ ಪ್ರೋತ್ಸಾಹಿಸಿ ಎಂದರು. ಕದಂಬ ನ್ಯೂಸ್ ಕನ್ನಡ ಚಾನೆಲ್ನ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ವಿಷ್ಣುಕಾಂತ್ ಬಿಜೆ, ಚಲನಚಿತ್ರ ಬರಹಗಾರ, ನಟ, ನಿರ್ಮಾಪಕ ಮತ್ತು ನಿರ್ದೇಶಕ. ಇಲ್ಲಿವರೆಗೆ ನನ್ನ 4 ಚಲನಚಿತ್ರಗಳನ್ನು ತಾವು ವೀಕ್ಷಿಸಿ ಶುಭಾರೈಸಿದಿರಿ. 5ನೇ ಚಿತ್ರವೇ ಶ್ರೀ ಜಗನ್ಮಾತೆ ಅಕ್ಕಮಹಾದೇವಿ ಕನ್ನಡ ಚಲನಚಿತ್ರ. ಎಲ್ರಿಗೂ ಅರ್ಥ ಆಗುತ್ತೆ ಅಕ್ಕಮಹಾದೇವಿ ಅಂತಂದರೆ, ಬಟ್ ಏನಂತಂದರೆ ಪೂರ್ತಿ ಗೊತ್ತಿರಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ವಿಷಯ ಗೊತ್ತಿರುತ್ತೆ. ಯಾಕಂದರೆ ನಾಡಿನಾದ್ಯಂತ ಅಕ್ಕಮಹಾದೇವಿ ವಿಚಾರ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ. ಎಲ್ಲರಿಗೂ ಗೊತ್ತಿದೆ ಅಕ್ಕಮಹಾದೇವಿ ಅಂದರೆ ಒಬ್ಬರು ಶ್ರೇಷ್ಠ ಶಿವಶರಣೆ ಅಂತ. ಆದರೆ ಅರ್ಧಂಬರ್ಧ ಇರುತ್ತೆ. ಎಲ್ಲೋ ಒಂದು ಗೊತ್ತಿದ್ದು ಎಲ್ಲೋ ಒಂದು ಗೊತ್ತಿರಲ್ಲ. ಒಬ್ಬೊಬ್ರಿಗೆ ಒಂದೊಂದು ವಿಷಯ ಗೊತ್ತಿರುತ್ತೆ. ಯಾಕಂದ್ರೆ ಅವರು ಅಷ್ಟೊಂದು ತಿಳ್ಕೊಳ್ಳಿಕ್ಕೆ ಆಳ ಹೋಗಿರಲ್ಲ. ನಾವು ಸಿನಿಮಾನೇ ಮಾಡಬೇಕಾದ್ರೆ ಏನಾಗುತ್ತೆ, ಇಲ್ಲಿಗೆ ಆಳ ಹೋಗಬೇಕಾಗುತ್ತೆ, ಸಂಶೋಧನೆ ಮಾಡಬೇಕಾಗುತ್ತೆ, ವಚನಗಳು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾವು ಕತೆ ಕೂಡ ಅನೇಕ ಕತೆಗಾರರು, ಅನೇಕ ಬರಹಗಾರರು ಸಾಕಷ್ಟು ಜನ ಬರೆದಿದ್ದಾರೆ, ಸಾಕಷ್ಟು ಸಂಶೋಧನೆ ಮಾಡಿದ್ದಾರೆ. ಅವೆಲ್ಲವೂ ನಾವು ಓದಿ ಅದರಂತೆ ಮಾಡಲಿಲ್ಲ. ಯಾಕಂದರೆ ಅವೆಲ್ಲ ಇಟ್ಕೊಂಡಿದ್ದೀವಿ, ಬಟ್ ಅದೇ ಮಾಡಲಿಕ್ಕೆ ಹೊರಟಿಲ್ಲ. ನಾವು ಹೋಗಿರೋದು ಹೇಗೆಂದರೆ 357 ವಚನಗಳನ್ನು ಸಂಗ್ರಹಿಸಿ ಆ ವಚನಗಳು ಏನು ಹೇಳ್ತವೆ, ಏನು ಅರ್ಥ ಹೇಳ್ತವೆ ಅನ್ನೋದನ್ನು ಆ ವಚನಗಳ ಆಧಾರವಾಗಿ ಇಟ್ಟುಕೊಂಡೇ ಅದರಲ್ಲಿ ಮುತ್ತು ಆರಿಸಿದಂಗೆ ಒಂದು 22 ವಚನಗಳು. ಅಕ್ಕಮಹಾದೇವಿಯ 22 ವಚನ, ಬಸವಣ್ಣನವರು 1 ವಚನ, ಅಲ್ಲದೆ ಅದಕ್ಕೆ ಒಂದು ಸಾಂದರ್ಭಿಕವಾಗಿ ಏನೇನು ಬೇಕಾಗುತ್ತೋ ಅಂದರೆ ಹಾಡುಗಳು, ಮಹಾದೇವಿ ಹುಟ್ಟಿದಾಗಿರ್ಬೋದು, ಅಥವಾ ರಾಜ ಕನಸು ಕಾಣೋದಿರ್ಬೋದು, ಅಥವಾ ಅವ್ರ ಮನೆ ಸಂಪ್ರದಾಯ ಇರ್ಬೋದು, ಅವೆಲ್ಲವೂ ಸೇರಿಸಿ ಒಂದು ಸಂಗೀತಮಯ ಚಿತ್ರ ಇದು. ಜಗನ್ಮಾತೆ ಅಕ್ಕಮಹಾದೇವಿ ಅಂದರೆ ಬರೀ ಡೈಲಾಗ್ ಬರೆದುಬಿಟ್ಟು ಮಾಡಿದ್ದಷ್ಟೇ ಅಲ್ಲ. ನಾನೆಷ್ಟು ಕಷ್ಟಪಟ್ಟಿದ್ದೀನೋ ಅಂದರೆ ಒಂದು ಮನಸಾರೆ ಶ್ರಮ ಪಟ್ಟುಬಿಟ್ಟು ಸಿನಿಮಾ ಮಾಡೋಕ್ಕೆ ಏನು ಶ್ರಮಿಸಿದ್ದೀನೋ ಹಾಗೆ ನನ್ನಷ್ಟು ಅನೇಕ ತಂತ್ರಜ್ಞರು ಇದರಲ್ಲಿ. ಉದಾಹರಣೆ ಹೇಳಬೇಕಾದ್ರೆ ಸಂಗೀತ ನಿರ್ದೇಶಕರ ಕೆಲಸ ತುಂಬ ಇದೆ. ಅಕ್ಕಮಹಾದೇವಿ ಅಂದ ತಕ್ಷಣವೇ ಒಂದು ಸಂಗೀತ ಚಿತ್ರ, ಸಂಗೀತ, ಅವರು ವಚನಗಳೇ ಸ್ವರ ವಚನಗಳು. ಆ ವಚನಗಳಿದ್ದು 22 ವಚನಗಳಿಗೆ ಸ್ವರ ಕೂಡಿಸಿ ಎಲ್ಲವೂ ಲೈವ್. ಈ ನಾವು ಕೀಬೋರ್ಡ್ನಲ್ಲಿ ಸಿಗುತ್ತಲ್ಲ ಅದು ಎಲ್ಲ ಇದರಲ್ಲಿ ಇಲ್ಲ. ಹಿಂದಿನ ಕಾಲದಲ್ಲಿ ಏನು ಇತ್ತು ಈ ಲೈವ್ ಇನ್ಸ್ಟ್ರೂಮೆಂಟ್ಸ್ನಲ್ಲಿ, ತಬಲಾ, ಹಾರ್ಮೋನಿಯಂ, ತಂಬೂರಿ, ಸಾರಂಗ, ಇನ್ನೊಂದು ಏನಿವೆ ಎಲ್ಲವೂ ಇದರಲ್ಲಿ ಬಳಸಿದ್ದೀವಿ ಅಂದರೆ ನಮ್ಮ ನಿರ್ದೇಶಕರು, ಸಂಗೀತ ನಿರ್ದೇಶಕರು ಬಳಸಿದ್ದಾರೆ. ನನ್ನಲ್ಲಿ ಏನೇನು ಇರುತ್ತೋ ಮನಸ್ಸಿನಲ್ಲಿ ಎಲ್ಲವೂ ಹೇಳಿದ್ದಾದಮೇಲೆ ಆ ಭಾವನೆಗಳಿಗೆ ತಕ್ಕಂತೆ, ಪ್ರಸಂಗಕ್ಕೆ ತಕ್ಕಂತೆ ಆ ಸ್ವರಗಳನ್ನು ಕೂಡಿಸಿ ವಚನಗಳನ್ನು ಅವರು ವಚನಗಳಿಗೆ ಒಂದು ಸಂಗೀತವನ್ನು ಒದಗಿಸುವಂಥ ಒಂದು ಪ್ರಯತ್ನ ಅವರು ಮಾಡಿದ್ದಾರೆ. ಮತ್ತೊಂದು ವಿಷಯದಲ್ಲಿ ನಾನು ಹೇಳಲೇಬೇಕು. ಸುಮಾರು ಒಂದು 2 ವರ್ಷದಿಂದ ಒಬ್ಬರು ವಿದುಷಿ ಪಾವನಿ ಮೇಡಮ್ ಅವರು
ಈ ಹಾಡುಗಳನ್ನ ಪ್ರಾಕ್ಟೀಸ್ ಮಾಡಿ 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 ಪಕ್ಕಾ ಒಂದು ಒಬ್ಬಟ್ಟು ಮಾಡಬೇಕಾದ ಅದು ಹೂರಣ ಹೇಗೆ ಹದವಾಗಿರುತ್ತೋ ಆ ಥರದಲ್ಲಿ ಆ ಹಾಡುಗಳನ್ನ ಅವರೇ ಒಂದು ಸ್ವಂತ ಹಾಡಿ 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 ಹೇಳಿ ಒಂದು ಲೆವೆಲ್ ತಂದುಬಿಟ್ಟಿದ್ದಾರೆ. ಅಂದರೆ ಮಹಾದೇವಿ ಬಂದು ನಿಂತಿದ್ರೆ ಆ ಹಾಡನ್ನು ಬಂದು ಬಿಟ್ಟಿದ್ರೆ ಸ್ವರ್ಗಲೋಕದಿಂದ ಯಾವುದೋ ದೇವವಾಣಿ ಬರ್ತಾ ಇದ್ದಂಗೆ ಒಂದು ಭಾಸ ಆಗಬೇಕು. ಆ ಥರದಲ್ಲಿ ಪವನಿ ಮೇಡಮ್ ಅವರು ಶ್ರಮಿಸಿದ್ದಾರೆ. ಇದಕ್ಕೆ ನಮ್ಮ ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರದ ಹಾಡುಗಳಿಗೆ ಅಂದರೆ ವಚನಗಳಿಗೆ ಅವರಿಗೂ ನಿಮ್ಮೆಲ್ಲರ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಒಟ್ಟಾರೆ ಹೇಳಬೇಕಾದ್ರೆ ಈ ಚಲನಚಿತ್ರದ ಒಂದು ಚಿತ್ರೀಕರಣ ಪೂರ್ತಿ ಸಂಪೂರ್ಣವಾಗಿ ಮುಗಿದಿದೆ. ಇವಾಗ ಏನಾದರೂ ಪೋಸ್ಟ್ ಪ್ರೊಡಕ್ಷನ್ ವರ್ಕು ಅದು ನಡೀತಾ ಇದೆ. ಅದ್ರ ಜೊತೆಗೆ ನಮ್ಮ ಸ್ನೇಹಿತರು ಇದು ಕದಂಬ ನ್ಯೂಸ್ ಕನ್ನಡ ಏನಿದೆ ಇವ್ರದ್ದೊಂದು ಪ್ರಯತ್ನ, ಇವರೊಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಮುಖಾಂತರ ಇವ್ರದ್ದೊಂದು ಪ್ರಚಾರ ಆಗಲಿ. ಅವರು ನಮ್ಮ ಜಿಲ್ಲೆಯವರ ವಿಷ್ಣುಕಾಂತ್ ಅವರು ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ನಾವೊಂದು ಪ್ರಚಾರ ಮಾಡೋದು ನಮ್ಮದು ಒಂದು ಕೆಲಸ ಆಗಲ್ಲ ಅಂದ್ಬಿಟ್ಟು ಕೈ ಜೋಡಿಸಿ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಇವರು ಇನ್ನೊಂದು ಸುಸ್ಮಿತಾ ಮೇಡಮ್ ಅವ್ರು ಕೂಡ ಈಗಾಗಲೇ ಒಂದು 2-3 ಸಂದರ್ಶನ ಮಾಡಿದ್ದಾರೆ. ತುಂಬ ಹೀಗೆ ಅನೇಕ ಈಗ ರಾಜ್ಯ ಮಟ್ಟದ ದೊಡ್ಡ ದೊಡ್ಡ ಚಾನಲ್ನವ್ರು ಕೂಡ ಈಗಾಗಲೇ ಪಬ್ಲಿಕ್ ಚಾನಲ್ ಇರ್ಬೋದು, ಬೇರೆ ಬೇರೆ ಚಾನಲ್ ಇರ್ಬೋದು, ಅವರೆಲ್ಲರೂ ಏನು ನಮ್ಮ ಒಂದು ಸಿನಿಮಾದ ಬಗ್ಗೆ ತುಂಬ ಒಂದು ಕಾಳಜಿ ವಹಿಸ್ತಾ ಇದ್ದಾರೆ. ಮಾಧ್ಯಮ ಮಿತ್ರರಿಗೂ ಒಂದು ನನ್ನ ಕಳಕಳಿ ಮನವಿ, ಭಕ್ತಿ ಪ್ರಧಾನ ಚಿತ್ರಗಳು ಈ ಕಾಲದಲ್ಲಿ ನಿಲ್ಲೋದು ಭಾರಿ ಕಷ್ಟ ಇದೆ. ಆದರೆ ತಾವು ಈ ಚಿತ್ರದ ಬಗ್ಗೆ ತಮಗೇನು ಅನಿಸಿರುತ್ತೋ ನಮ್ಮ ಜೊತೆ ಸಂದರ್ಶನ ಮಾಡಿ ಮುಟ್ಸೋ ಕೆಲಸ ತಮ್ಮದಾಗಿರುತ್ತೆ. ಮನೆಗೆ ಯಾವಾಗ ಮೌತ್ ಟು ಮೌತ್ ಪಬ್ಲಿಸಿಟಿ ಏನು ಹೋಗುತ್ತೋ, ಮಾಧ್ಯಮದ ಮೂಲಕ ಹೋಗುತ್ತೋ ಅದು ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಉದಾಹರಣೆಗೆ ಕೆಲವೊಂದು ಪ್ರಚಾರ ಮಾಡ್ತಾ ಆ ಗುಂಗು ಕಿವಿನಲ್ಲಿ ಹೋದ್ಮೇಲೆ ಅದೇನಿದೆ ನೋಡ್ಬೇಕನ್ನೋದು ತವಕ ಎಲ್ರಿಗೂ ಬಂದುಬಿಡುತ್ತೆ. ಅಂಥ ಕೆಲಸ ಮಾಡಿ ಈ ಭಕ್ತಿ ಪ್ರಧಾನ ಚಿತ್ರ ಶಿವಶರಣೆ ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರ ತಾವೆಲ್ಲರೂ ನೋಡಿ ಯಶಸ್ವಿಗೊಳಿಸಿದರೆ ಮತ್ತು ಇಂಥ ಭಕ್ತಿ ಪ್ರಧಾನವಾದ ಶಿವಶರಣರ ಚಲನಚಿತ್ರಗಳನ್ನು ನಿರ್ಮಿಸಲಿಕ್ಕೆ ಸಾಧ್ಯ. ನಾಡಿನಾದ್ಯಂತ ಅನೇಕ ಉದಯೋನ್ಮುಖ ಕಲಾವಿದರು ಕೂಡ ಇದರಲ್ಲಿದ್ದಾರೆ. ಕಾರಣ ಹಳುಬ್ರೇ ನಮಗೆ ಬೇಕೇ ಬೇಕು ಅಥವಾ ಹೊಸಬ್ರೇ ಬೇಕೇ ಬೇಕು ಅನ್ನೋದು ಇದರಲ್ಲಿಲ್ಲ. ಹೋಲಿಕೆ ಇದರಲ್ಲಿ ನಾವು ಮುಖ್ಯ ಪರಿಗಣಿಸಿದ್ದೀವಿ. ಬಸವಣ್ಣವ್ರ ಪಾತ್ರಕ್ಕೆ ಬಸವಣ್ಣವರಿಗೆ ಕಾಣಿಸ್ಬೇಕು, ಅಲ್ಲಮ್ಮ ಪ್ರಭುನ ಪಾತ್ರಕ್ಕೆ ಅಲ್ಲಮ್ಮ ಪ್ರಭುನೇ ಕಾಣಿಸ್ಬೇಕು, ಆಮೇಲೆ ಅಕ್ಕಮಹಾದೇವಿ ಪಾತ್ರಕ್ಕೆ ಅಕ್ಕಮಹಾದೇವಿ ಹಂಗೆ ಕಾಣಿಸ್ಬೇಕು. ಹೀಗೆ ಏನಿರುತ್ತೆ ಅಲ್ಲಿ ಒಂದು ಸಿಮಿಲಾರಿಟಿ ಬೇಕು. ಆ ಒಂದು ಅಂಥದ್ದು ನಾವೇನು ಮಾಡಿದ್ದೀವಿ, ಅದಕ್ಕೆ ಯೋಗ್ಯ ಪರ್ಸ್ನಾಲಿಟಿ, ಗುಣ, ಸೌಮ್ಯತೆ ಅವೆಲ್ಲವೂ ನೋಡಿಬಿಟ್ಟು ನಾವಿಲ್ಲಿ ನಾಡಿನ ಬೀದರ್ನಿಂದ ಬೆಂಗಳೂರುವರೆಗೆ ಅನೇಕ ಕಲಾವಿದರು ಇದರಲ್ಲಿ ಸುಮಾರು 65 ಜನ ಕಲಾವಿದರು ಇದರಲ್ಲಿ ಸಂಭಾಷಣೆ ಇರ್ತಕ್ಕಂಥ ಒಳ್ಳೊಳ್ಳೆ ಪಾತ್ರ ಮಾಡಿರೋರು 65 ಜನ ಇದ್ದಾರೆ. ಸಾವಿರಾರು ಜನರು ಜೂನಿಯರ್ಸ್ ಅಂತೀವಲ್ಲ ನಾವು, ಅದರಲ್ಲಿ ಸಾವಿರಾರು ಜನ ಇದ್ದಾರೆ. ಭಕ್ತ ವೃಂದದವರು ಇದ್ದಾರೆ. ಸ್ವಾಮೀಜಿಗಳು ಪಾತ್ರ ಮಾಡೋರು ಅನೇಕ ಕಡೆಯಿಂದ ಎಲ್ಲೆಲ್ಲಿಂದೋ ಬಂದು ಮಾಡಿದ್ದಾರೆ. ಹಾಗಾಗಿ ಇವರೆಲ್ಲರ ಕುಟುಂಬಗಳಿಗೆ ಉಳ್ಕೊಳ್ಬೇಕು, ಅವರು ಒಂದು ಸಂಸಾರ ಮಾಡಬೇಕು, ಒಂದು ಜೀವನ ಮಾಡಬೇಕಂತಂದಿದ್ರೆ ದುಡ್ಡು ಭಾಳ ಮುಖ್ಯ ಇರುತ್ತೆ. ಈ ಸಿನಿಮಾಕ್ಕೆ ನೀವು ಶುಭ ಹಾರೈಸಿದರೆ ಯಶಸ್ವಿ ಚಿತ್ರ ಆದರೆ ಮುಂದಿನ ಇಂಥ ಚಿತ್ರಗಳನ್ನು ಮಾಡಲಿಕ್ಕೆ ನಾನು ಸಾಧ್ಯ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಇದೊಂದು ವಿನಂತಿ. ಇನ್ನೂ 2 ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗ್ತಾರೋ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಸಿನಿಮಾ ನೋಡಿ ಶುಭ ಹಾರೈಸಬೇಕಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಕಕನಳ ಗ್ರಾಮದಲ್ಲಿ ಗ್ರಾಮ ನಿವಾಸಿಯಾದ ಧೂಳಪ್ಪ ರಾಮಚಂದ್ರವಾಗಿ ಅವರ ಮೇಲೆ ಸರ್ಕಾರಿ ಮುಖ್ಯೋಪಾಧ್ಯಾಯ ಮತ್ತು 4 ಜನ ಹಂತಕರು ಸೇರಿ ಮಾರಕಾಸ್ತ್ರದಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಯಾಕೆ ಸಾರಾಯಿ ಕುಡಿತಿದ್ದೀರಾ, ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಅನ್ನೋ ಮಾತಿಗೆ ಹಲ್ಲೆ ಮಾಡಿದ್ದಾರೆ ಹಂತಕರು. ಕಕನಳ ಗ್ರಾಮದ ನಿವಾಸಿಯಾದ ಧೂಳಪ್ಪ ಅವರಿಗೆ ತಲೆಯ ಮೇಲೆ ಭಾಗದಲ್ಲಿ ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿ ಅಲ್ಲಿಂದ ಆರೋಪಿಗಳು ಓಡಿ ಹೋಗಲು ಪ್ರಯತ್ನ ಮಾಡಿದಾಗ ಭಾತ್ರಂಬ ಊರಿನ ಬಸವೇಶ್ವರ ಮಂದಿರ ಹತ್ರ ಇರೋ ಲೈಟ್ ಕಂಬಕ್ಕೆ ಕಾರಡಿಕ್ಕಿ ಹೊಡೆದಿದ್ದಾರೆ. ಗ್ರಾಮದ ನಿವಾಸಿಗೆ ಹಲ್ಲೆ ಮಾಡಿದ ಮಾರಕಾಸ್ತ್ರ ಕಾರಿನಲ್ಲೇ ಇರುವುದು ಕಂಡು ಬಂದಿದೆ. ಆರೋಪಿಗಳು ಅಲ್ಲೇ ಗಾಯವಾಗಿ ಬಿದ್ದಾಗ ಆರೋಪಿಗಳಿಗೆ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. 3 ಜನ ಹಂತಕರನ್ನು ಬಂಧಿಸಲಾಗಿದೆ ಮತ್ತು ಇನ್ನೋರ್ವ ಆರೋಪಿಯನ್ನು ಹುಡುಕುವ ಪ್ರಯತ್ನದಲ್ಲಿದ್ದಾರೆ. ಶಾಲ್ಯಾಗ ಮುಖ್ಯ ಗುರುಗಳು ಇದ್ರಿ ಸರಿ ಕೊಡ್ಬಾರ್ದು ಅಂತ ಎಷ್ಟೇ ಹೇಳಿದ್ದಕ್ಕೂ ನಂಗೆ ಬಂದು ವಾರ ಮಾಡ್ಯಾರ್ರಿ. ಅದು ಟಂಗ್ ಕಡೆದು ಕತ್ತಿತ್ತು, ಅದ್ರ ವಾರ ಮಾಡ್ಯಾರ 4 ಮಂದಿ ಇದ್ರು. ಸದರಿ ಅವರು ಬಾಲೇಶ್ವರರು ನಮ್ಮ ಊರ ಕಾಕಣವರೆಗೂ HMR ಪ್ರಾಥಮಿಕ ಶಾಲೆ ಅವ್ರು ಏನು ಮಾಡತ್ತಾರ, ಸಾಲಿ ಬಿಟ್ಟಿನ ಮೇಲೆ ಭೀ
ಊರ ಕಡೆ ಹೋಗಲಂಟ್ರು ರಾತ್ರಿ 12-11 ತನಕ ಶಾಲ್ಯಾಗ ಕುಂತು ಡ್ರಿಂಕ್ ಮಾಡತ್ತಾರ. ಓಟ್ ನಮ್ಮ ಪಪ್ಪಗೆ ಹೇಳಕ್ಕೆ ಹೋದರು, ಯಾಕೆ ಕುಡ್ಲಿತ್ತಿದ್ದಪ್ಪ ಶಾಲ್ಯಾಗ ಅಂದರು. ಅವರು 18 ತಾರೀಕಿಗೆ ಹೇಳಕ್ಕೆ ಹೋಗಿರು. ಮತ್ತು 19 ತಾರೀಕಿಗೆ ಏನು ಮಾಡಿದ್ರು, ಬೇಗನೆ ಊರಾಗ ಅವರು ಲೀವ್ ಹಾಕೊಂಡಿರ್ತಾನು. 19 ತಾರೀಕಿಗೆ ಕಾಕಣದಾಗ ಬೇಗನೆ ಕಾರ್ ಅವ್ರು ತಿರುಗಿಸ್ಯಾರ. ಮತ್ತು ಬರೀ ಕಾರ್ ಚಾಲು ಇಕ್ಕ್ಯಾರ, ಹತ್ಯಾರ ಪಿತ್ರ ಕಾರ್ನ ಯಾವ ಇದ್ದು. ಮತ್ತು ಅವ್ರು ಏನು ಮಾಡ್ರು, ನಮ್ಮ ಬಾಬಾರ ಭಜನೆ ಹೋಗೋ ಟೈಮಿಗೂ ಶಿವ ಚೌಕಿನಾಗಿಂದು ಬಗೆ ಗಾಡಿಯಾಗಿಂದ ಇಳ್ದಂದ್ರೆ ವಾರ ಮಾಡಿ ಗಾಡಿ ತೊಗೊಂಡು ಓಡ್ ಬಂದನ್ರಿ. ತಲವಾರ್ ಹಚ್ಚಿ ವಾರ ಮಾಡೋದು. ಮತ್ತು ಅದೇ ರೀ ಸರ್, ಈಗ ನಮಗೆ ಇಲ್ಲಿ ಬಾಲ್ಕಿ ಸ್ಟೇಷನ್ಗೆ ಬಂದೇವು, ಆಗೋತ್ತು ಊರು ಜನ ಎಲ್ಲರೂ ಬಂದಿದ್ದೆವು. ನಮ್ಮದು MLCದಾಗೂ ST ಗೊಂಡ ಅಂತದ ಅಪ್ರಿ ಅವ್ರಿಗೆ ಸರಿ ಕುಡಿಬಾರ್ದಂತಂದರು. ಅವರು ನಮ್ಮ ಪಪ್ಪರಿಗೆ ಟಾರ್ಚರ್ ಮಾಡಿದ್ರು. ಮತ್ತು ಪಾಪರಂದರು ನೀವು ಇದ್ರ ಹಿಂಗೆ ಸರಿ ಕುಡಿದ್ರು ಪಾರ್ಗಳು ನಿಮ್ಮ ಕಲಿತಾರ, ಊರ ಭವಿಷ್ಯ ಖರಾಬ್ ಆಯ್ತದು, ಶಾಲೆ ಹೆಸರು ಖರಾಬ್ ಆಯ್ತದು, ನಮ್ಮ ಡಿಸ್ಟಿಕ್ ಹೆಸರು ಖರಾಬ್ ಆಯ್ತು ಅಂತ ಅವ್ರು ಹೇಳಿದ್ರು. ಈ ಮಟ್ಟಿಗೆ ಅವ್ರು ಚಾಕು ಹೊಡೆದಾರೆ ಸರ್. ಈಗ ಇಬ್ಬರು ಬಂದಾರ, ಒಬ್ಬರು ಬಂದಿಲ್ಲ ರೀ. ಒಬ್ಬರು ಮಾತ್ರ ಅರೆಸ್ಟ್ ಮಾಡಿಲ್ಲ PSS ಅವರು. 4 ಜನ ಬಂದ್ರಿ. ಒಬ್ಬರು ಆ ಕಡೆ ಕೈ ಹಿಡಿದಾರ, ಒಬ್ಬರು ಈ ಕಡೆ ಕೈ ಹಿಡಿದಾರು, ಒಬ್ಬರು ಕುತ್ತಿಗೆ ಮೇಲೆ ಹಿಡ್ದು ಹೊಡೆದಾರ. ಅವ್ರು ಹಚ್ಚಿ ತಲೆಯಾಗಿಲ್ಲ ಹೊಡೆದಾರ. 2 ತಲೆ ವಾರ ಮಾಡಿದ್ರು. ಬಾತಂಬ್ರದಾಗ ಫೋನ್ ಮಾಡಿದ್ರು ಪರ್ಗೊಳಿ ಸರ. ಬಾತಂಬ್ರದಾಗ ಪರ್ಗೊಳಲ್ಲಿ ನಿಂತೀವಿ ಅವ್ನಿಗೆ ಹಿಡಿಯೋ ಸಲ್ಯಾಕ. ಅವ್ರು ಏನು ಮಾಡಿದ್ರು, ಹೋಯ್ತು ಕಂಬಕ್ಕೆ ಹೊಡೆದನು ರೀ, ಎಲ್ಲಿ ಬಸವೇಶ್ವರ ಗುಡಿ ಮುಂದೆ. ಆ ಕಂಬಕ್ಕೆ ಹೊಡೆದು ಅವ್ರು ಬಾತಂಬ್ರ ಮಂದಿ ನಮಗೆ ಸಪೋರ್ಟ್ ಮಾಡಿ ಅವರೇ ಪೊಲೀಸರಿಗೆ ಫೋನ್ ಮಾಡಿ ಅವನಿಗೆ ಪೊಲೀಸರು ಗಾಡಿಯಾಗ ಕೊಡಿಸಿ ಠಾಣಕ್ಕೆ ಕಳಿಸ್ಯಾರ. ಠಾಣಕ್ಕೆ ಕೊಡಿಸಿ ನಾವು ಇಲ್ಲಿ ಠಾಣಕ್ಕೆ ಬಂದೆವು, ಊರು ಜನ ಎಲ್ಲ ಬಂದೆವು ಸರ್. ಇಲ್ಲಿ ಹೋಗುತ್ತೆ ಕಸಿ ಏನೋ ಜರ ಹೆಂಗೆ ಕುಡಿಬೇಡ ಮಾಡಬೇಡ ಅಂದ್ರಿ. ಅದ್ರ ಸಲಕ್ಕೆ ಅವ್ನಿಗೆ ಡಾವ ಹೆಡ್ ಕಸಿ ಹಂಗೆ ಮಾಡ್ಯಾನ ಸರ್. ನಮ್ಮ ಮನೆಯವರಿಗೆ ಕುಡಿಬೇಡ ಅಂತ ಹೇಳಕ್ಕೆ ಹೋಗ್ರಿ. ಅವರು ಬಂದ ಕಸಿ 4 ಜನ ಹಿಡ್ದು, ಇಬ್ಬರು ಮೂವರು ಹಿಡ್ದಾರ, ಒಂದು ಹೊಡೆದ ನಾವು ಮಾಡಿ ಮಾಡಿ ಊರೋಗ ಊರು ಹೋಗಿ ಬಕ್ಮನ್ಯಾಗ ಟಕ್ಕರ್ ಎಕ್ಸ್ಚೇಂಜ್ ಮಾಡಿ ಕಸಿ ಅಲ್ಲಿ ಕಳ್ಸ್ಯಾರ. ಶಾಲೆ ಮಾಸ್ಟರ್ಗೆ ಕುಡಿಬೇಡ ಅಂತ ಹೇಳಿದ್ರು. ಹಾಂ ಕುಡಿಬೇಡ ಅಂತ ಹೇಳಿ ಹೇಳಿದ್ರೆ ಓಟ್ ಮಾಡ್ಯಾರ ನಾವು. ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಚನ್ನವೀರ ಕಣಗಿ ಇವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಅಧ್ಯಕ್ಷರ ಅನುಮತಿ ಮೇರೆಗೆ ಬೀದರ್ ಜಿಲ್ಲೆಯ ನೂತನವಾಗಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಯುವ ನೇತರರು, ಬಡವರ ಬಂಧು, ಯುವಕರು ಕಣ್ಮಣಿ ರಾಜ್ಕುಮಾರ್ ಮೊರೆಯವರನ್ನು ಆಯ್ಕೆ ಮಾಡಲಾಯಿತು. ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ಭಾಲ್ಕಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬೀದರ್ ಜಿಲ್ಲೆಯ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಪ್ರಮುಖ ಸಭೆಯಲ್ಲಿ ಎಲ್ಲರನ್ನು ಚರ್ಚಿಸಿ ಒಬ್ಬ ನಿಷ್ಠಾವಂತ ಸೂಕ್ತವಾದ ವ್ಯಕ್ತಿಯನ್ನು ಸಾರ್ವಭೌಮತೆಯಿಂದ ಅವಿರೋಧವಾಗಿ ನೇಮಕ ಮಾಡಲಾಯಿತು. ನೂತನ ಅಧ್ಯಕ್ಷರಾದ ರಾಜ್ಕುಮಾರ್ ಮೋರೆ ಅವರು ಸಭೆಯನ್ನು ಉದ್ದೇಶಿಸಿ ಎಲ್ಲರ ಸಮ್ಮುಖದಲ್ಲಿ ಸರ್ಕಾರದಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಸಿಗಬೇಕಾದ ಸೌಲಭ್ಯಗಳು ಪ್ರಾಮಾಣಿಕವಾಗಿ ಎಲ್ಲರಿಗೆ ಸಿಗುವ ಹಾಗೆ ಪ್ರಯತ್ನ ಮಾಡುತ್ತೇನೆ ಮತ್ತು ನಮ್ಮ ಭಾಲ್ಕಿಯ ಮತಕ್ಷೇತ್ರದ ಶಾಸಕರು, ಕರ್ನಾಟಕ ಸರ್ಕಾರದ ಅರಣ್ಯ, ಪರಿಸರ ಮತ್ತು ಜೀವಶಾಸ್ತ್ರದ ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಬೀದಿ ಬದಿಯ ವ್ಯಾಪಾರಿಗಳಿಗೆ ಒಂದು ಸೂಕ್ತ ಸ್ಥಳವನ್ನು ಒದಗಿಸಿ ಸರ್ಕಾರದಿಂದ ಅವರಿಗೆ ನ್ಯಾಯಯುತವಾಗಿ ನ್ಯಾಯ ಕೊಡಿಸುತ್ತೇನೆ ಎಂದು ಹೇಳಿದ್ದಾರೆ ಎಂದರು. ಅದೇ ರೀತಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿ ಜ್ಯೋತಿ ಪಾಟೀಲ್ ನಡಕರ್ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜೇಶ್ವರಿ ಮೋರೆ, ಉಪಾಧ್ಯಕ್ಷರಾಗಿ ಸಂಗೀತಾ ಪಾಟೀಲ್ ಇವರು ಕೂಡ ಅವಿರೋಧವಾಗಿ ನೇಮಕ ಮಾಡಲಾಯಿತು ಮತ್ತು ಬೀದರ್ ಜಿಲ್ಲೆಯ 30 ಸದಸ್ಯರನ್ನು ಆಯ್ಕೆ ಮಾಡುತ್ತಾರೆ. ಈ ಸಭೆಯಲ್ಲಿ ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾದ ರಾಜ್ಕುಮಾರ್ ಘಂಟಿ, ಭಾಲ್ಕಿಯ ಪುರಸಭೆ ಉಪಾಧ್ಯಕ್ಷರಾದ ವಿಜಯಕುಮಾರ್ ರಾಜ್ಭವನ್, ಪುರಸಭೆ ಸದಸ್ಯರಾದ ಓಂಕಾರ್ ಮೋರೆ, ಅಶೋಕ್ ಗಾಯಕ್ವಾಡ್, ಕಾಂಗ್ರೆಸ್ನ ಯುವ ಮುಖಂಡರಾದ ಜೈಪಾಲ್ ಬೋರಳೆ, ಬೀದಿ ಬದಿ ವ್ಯಾಪಾರಿಗಳ ಮಾಜಿ ಜಿಲ್ಲಾ ಅಧ್ಯಕ್ಷರಾದ ದಿಲೀಪ್ ಜೋಳದಾಪ್ಕೆ, ಹಿರಿಯರಾದ ಶಿವರಾಜ್ ಕಾಂಬ್ಳೆ, ಮಸ್ತಾನ್ ಪಟೇಲ್, ರಾಹುಲ್ ಬೌದ್ದೆ, ವಿಜಯ್ ಕುಮಾರ್ ಮೋರೆ ಇನ್ನಿತರರು ಉಪಸ್ಥಿತರಿದ್ದರು. ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿ ವಿಭಾಗದ ಬೀದರ್ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿದ್ದಕ್ಕಾಗಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಚನ್ನವೀರ ಕಣಗಿ ಸರ್ ಅವರಿಗೆ ಧನ್ಯವಾದ ಹೇಳ್ತಾ, ಇವತ್ತು ನನ್ನ ಅಧ್ಯಕ್ಷ ಮಾಡಿದ್ದಕ್ಕಾಗಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗಳು ಹಾಗೂ ನಮ್ಮ ಕಾಂಗ್ರೆಸ್ ಪ್ರದೇಶ ಸಮಿತಿ ಪಕ್ಷದ ಬಲವರ್ಧನೆಗಾಗಿ ಹಾಗೂ ನಾವು ಎಲ್ಲ ಬೀದಿ ವ್ಯಾಪಾರಿಗಳ ಒಂದು ಒಕ್ಕೂಟ ವತಿಯಿಂದ ಅಲ್ಲಿ ನಗರಸಭೆಯಲ್ಲಿ ಅಲ್ಲಿ ಕೂಡ ಅದರ ಏನೇನು ಸವಲತ್ತುಗಳು ಇದ್ದಾವೆ ಅದು ಸವಲತ್ತುಗಳನ್ನು ಇಸ್ಕೊಡೋಕ್ಕಾಗಿ ನಾನು ಪ್ರಯತ್ನ ಪಟ್ಟು ಹೋರಾಟ ಮಾಡ್ತೀನಿ ಅಂತೇಳಿ ನಾನು ಹೇಳ್ತೀನಿ. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ
ಜಾಸ್ತಿ ಕರ್ನಾಟಕದಲ್ಲಿ ಬೆಳಿಬೇಕು ಅಂದರೆ ನಮ್ಮ ಎಲ್ಲ ಬೀದಿ ವ್ಯಾಪಾರಿಗಳ ಸಂಘ ಅದಕ್ಕೆ ಸ್ಕೋಪ್ ಕೊಡ್ತಾರ. ಯಾಕಂದರೆ ಇವತ್ತು ಎಲ್ಲ ವ್ಯಾಪಾರಸ್ಥರು ಕೂಡಿದ್ರೆ ಅದು ಪಕ್ಷ ಬಲವರ್ಧನೆ ಆಗ್ತದೆ. ಅದಕ್ಕಾಗಿ ನಾವು ಎಲ್ಲರೂ ಕಲಿತು ಒಕ್ಕೂಡಿ ಈ ಪಕ್ಷವನ್ನು ಬಲವರ್ಧನೆ ಮಾಡಿ ಮತ್ತು ಬೀದಿ ಬದಿ ವ್ಯಾಪಾರಸ್ಥರ ಬಗ್ಗೆ ಯಾವುದೇ ಒಂದು ಸಮಸ್ಯೆಗಳು ಇದ್ದರೂ ಕೂಡ ನಾವು ಅದು ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಬೀದಿ ವ್ಯಾಪಾರಿಗಳಿಗೆ ಸುಮಾರು 6 ತಿಂಗಳು ನಾನಿವಾಗ DK ಶಿವಕುಮಾರ್ ಅವರ ಅನುಮೋದನೆ ಮೇರೆಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ DC ರಾಮಸ್ವಾಮಿ ಅವರ ಆದೇಶದ ಮೇರೆಗೆ ನಾನು ಪಕ್ಷದ ಈ ಒಂದು ಎಲ್ಲ ತಾಲೂಕು ಮತ್ತು ಜಿಲ್ಲಾ ಏನು ನಮ್ಮ ಸಂಘಟನೆ ಏನಿದೆ ಅಂದರೆ ನಮ್ಮ ಸಮಿತಿ ಬಲಿಷ್ಠಗೊಳ್ಳೋಕ್ಕಾಗಿ ಅದೇ ಪ್ರಯತ್ನ ಮಾಡ್ತಾಯಿದ್ದೀವಿ ಬಟ್ ಬೀದಿ ಬದಿ ವ್ಯಾಪಾರಿಗಳಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ ನಾವೆಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ಏನೆಲ್ಲ ಸೌಲಭ್ಯ ಕೊಡಿಸ್ಬೋದು ಅಂತ ಮನವರಿಕೆ ಮಾಡೋದ್ರ ಮುಖಾಂತರ ಕೊಡಿಸೋ ಪ್ರಯತ್ನ ಮಾಡ್ತೀವಿ. ಬಟ್ ಆದಷ್ಟು ಈಗಾಗಲೂ ಜಿಲ್ಲಾಧ್ಯಕ್ಷರಲ್ಲಿ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿರುವಂಥ ಬೀದಿ ಬದಿ ವ್ಯಾಪಾರಿಗಳಿಗೆ ಎಷ್ಟು ಜನ ಲೈಸೆನ್ಸ್ ತೊಗೊಂಡಾರ, ಎಷ್ಟು ಜನ ಮತ್ತು ಅವರಿಗೆ ಲೋನ್ ಕೊಟ್ಟಿದ್ದಾರೆ ಇವೆಲ್ಲನೂ ನಾನು ಮಾಹಿತಿ ಪಡ್ಕೊಂಡ ನಂತರ ಇನ್ನೂ ಈಗಾಗಲೇ ಜಿಲ್ಲಾಧ್ಯಕ್ಷರಾಗಿ ಇವರಿಗೆ ನೇಮಕ ಮಾಡಿದ್ದೀವಿ. ಇವರಿಗೆ ಸದ್ಯದಲ್ಲೇ ಬೆಂಗಳೂರಲ್ಲಿರುವಂಥ ನಮ್ಮ ಪಾರ್ಟಿ ಆಫೀಸ್ನಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಸಿ ರಾಮಸ್ವಾಮಿ ಅವರ ಒಂದು ಆದೇಶ ಪ್ರಮಾಣ ಪತ್ರ ಮತ್ತು ಅವರಿಗೆ ಈ ಒಂದು ನೇಮಕ ಪತ್ರವನ್ನು ಕೂಡ ಅಲ್ಲೇ ಬೆಂಗಳೂರಲ್ಲಿ ಕೊಡ್ತಾರೆ. ಈಗ ನಾವು ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ನಮ್ಮ ಸಂಘಟನೆ ವತಿಯಿಂದ ಏನೆಲ್ಲ ಸೌಲಭ್ಯ ಕೊಡಿಸ್ಬೇಕು ಮತ್ತು ಅವ್ರ ಸಮಸ್ಯೆಯಲ್ಲಿ ಯಾವ ಥರ ಭಾಗಿಯಾಗಬೇಕು, ನಾವೆಲ್ಲರೂ ಅವ್ರ ಸಮಸ್ಯೆ ನಮ್ಮ ಒಂದು ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರ ಯಾವ ಥರ ಒಂದು ಸ್ಪಂದನೆ ಮಾಡೋದ್ರ ಮುಖಾಂತರ ಅವರಿಗೆ ನ್ಯಾಯ ಒದಗಿಸುವಂಥ ಕೆಲಸ ನಾವು ಮಾಡ್ತೀವಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಡ ನಿವೇಶನ ಹಂಚಿಕೆ ಅಕ್ರಮ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಅನುಮತಿ ನೀಡಿದ ಗೌರವಾನ್ವಿತ ರಾಜ್ಯಪಾಲರ ಕ್ರಮವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ. ಇದು ಸಂವಿಧಾನದ ಪ್ರಜಾಪ್ರಭುತ್ವದ ಕಾನೂನಿನ ಹಾಗೂ ಸತ್ಯಕ್ಕೆ ಸಂದಿರುವ ಜಯವಾಗಿದೆ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿಯೂ ಆದ ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಹೇಳಿದ್ದಾರೆ. ನೈತಿಕತೆ ಹಿನ್ನೆಲೆಯಲ್ಲಿ ಹಾಗೂ ಈ ಪ್ರಕರಣದ ಮುಂದಿನ ತನಿಖಾ ಪ್ರಕ್ರಿಯೆ ನಿಷ್ಪಕ್ಷಪಾತ, ನ್ಯಾಯಸಮ್ಮತ್ವ, ಪಾರದರ್ಶಕವಾಗಿ ನಡೆಯಲು ಹಾಗೂ ಈ ನೆಲದ ಕಾನೂನು ಸಂವಿಧಾನದ ಮೇಲೆ ನಂಬಿಕೆ ಇದ್ದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಇಲ್ಲಿ ಹೊರಡಿಸಿದ ಪ್ರಕಟಣೆಯಲ್ಲಿ ಆಗ್ರಹಿಸಿದ್ದಾರೆ. ಮೂಡದಲ್ಲಿ ತಮ್ಮ ಕುಟುಂಬಸ್ಥರಿಗೆ ನಿಯಮ ಬಾಹಿರ ನಿವೇಶನಗಳನ್ನು ಪಡೆದ ಗಂಭೀರ ಆರೋಪಗಳ ಸುಳಿಯಲ್ಲಿ ಸಿದ್ದರಾಮಯ್ಯ ಸಿಲುಕಿದ್ದಾರೆ. ಖಾಸಗಿ ದೂರುಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಸಂವಿಧಾನಿಕ ಚೌಕಟ್ಟಿನಲ್ಲೇ ರಾಜ್ಯಪಾಲರು ವಿಚಾರಣೆಗೆ ಅನುಮತಿ ನೀಡಿದರು. ರಾಜ್ಯಪಾಲರ ಕ್ರಮ ಪ್ರಶ್ನಿಸಿ ಹಾಗೂ ವಿಚಾರಣೆ ಆದೇಶ ರದ್ದುಗೊಳಿಸಲು ಕೋರಿ ಸಿದ್ದರಾಮಯ್ಯ ಅವರು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿ ಸಲ್ಲಿಸಿದರು. ಎಲ್ಲವೂ ಪರಾಮರ್ಶೆ ನಡೆಸಿ ವಾದ ಪ್ರತಿವಾದ ಆಲಿಸಿ ಗೌರವಾನ್ವಿತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಇಂದು ರಾಜ್ಯಪಾಲರ ಕ್ರಮ ಸರಿ ಎಂದು ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಸಮ್ಮತಿಸಿದ್ದಾರೆ. ಮುಂದಿನ ಪ್ರಕ್ರಿಯೆ ಸರಿಯಾಗಿ ನಡೆಯಬೇಕಾದರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಇರಕೂಡದು ಎಂದು ಹೇಳಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.